ಖಂಡಿತವಾಗ್ಲೂ ಟಫ್ ಅಂತ ಯಾವುದು ಅನಿಸಿಲ್ಲ ಸರ್. ಒಂದು ಹೇಳ್ಬೇಕಂದ್ರೆ ಕತೆ ಟ್ರಾವೆಲ್ ಆಗ್ತಾ ಡೈರೆಕ್ಟರ್ ಹೇಳ್ತಾರೆ ಈ ಥರ ಮಾಡೋಕೆ ಆ ಥರ ಮಾಡಬೇಕು ಅಂದಾಗ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ, ಈ ಥರ ಮಾಡ್ಬೋದು ಆ ಥರ ಮಾಡೋದು ಅಂತ. ಟಫ್ ಅಂತ ಇಲ್ಲಿ ಅನಿಸಿಲ್ಲ. ಬಟ್ ಈ ಸಿನಿಮಾ ಕತೆ ಕೇಳಿದಾಗ ನಿನ್ನ ನಾಪಕ ಇದೆ, ಒಂದು 4-5 ಜನ ಪ್ರೊಡ್ಯೂಸರ್ಸು ಆಮೇಲೆ ಒಂದಿಬ್ಬರು ಡೈರೆಕ್ಟರ್ಸ್ ನಿನ್ನ ನಾಪಕ ಇದೆ, ಬೇರೆಯವರು ಸ್ನೇಹಿತರು ಬಂದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು, ಶ್ರೇಯಸ್ ತುಂಬ ಹೆವಿ ಆಗ್ಬಿಡುತ್ತೆ ಸಿನಿಮಾ, ಇದು ಇಷ್ಟು ಇಂಟೆನ್ಸ್ ಬೇಕಾ ಅವನಿಗೆ, ಪರ್ಫಾರ್ಮ್ ಮಾಡ್ತಾನೆ ಅಂತ ಕ್ವಶನ್ ಕೇಳಿದ್ರು. ಆಮೇಲೆ ಪ್ರತಿ ಸತಿ ಒಬ್ಬ ಒಬ್ಬ ಆ್ಯಕ್ಟರ್ಗೆ ಅದು ಕೇಳಿದಾಗ ಒಂದು 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 ಇರುತ್ತಲ್ಲ ಸರ್, ಒಂದು ಕಿಚ್ಚುಟ್ಟುತ್ತೆ ಮನಸ್ಸಲ್ಲಿ ಒಂದು ಮಾಡಬೇಕು ಅಂತ. ಸೊ ಇವ್ರು ಏನು ಹೇಳ್ತಾರೆ ಇಷ್ಟು ಇಂಟೆನ್ಸ್ ನನಗೆ ಅರ್ಥ ಆಗಲಿಲ್ಲ. ಬಟ್ ಆ್ಯಕ್ಟ್ ಮಾಡ್ತಾ ಗೊತ್ತಾಯ್ತು ಇಂಟೆನ್ಸ್ ಆಗಿದೆ ಅಂತ. ಬಟ್ ಐ ಎಂಜಾಯ್ ಆ್ಯಕ್ಟಿಂಗ್, ಐ ರಿಯಲಿ ಎಂಜಾಯ್ ಆ್ಯಕ್ಟಿಂಗ್. ಸೊ ಇಟ್ ವಾಸ್ ಈಸಿ ಫಾರ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಸರ್. ಆಲ್ಮೋಸ್ಟ್ ಎಲ್ಲದರಲ್ಲೂ ಎಷ್ಟು ಟ್ರೈ ಮಾಡೋಕ್ಕೂ ಅಷ್ಟು ಟ್ರೈ ಮಾಡಿದ್ದೀವಿ ಸರ್. ಆಲ್ಮೋಸ್ಟ್ 90s ಫೀಲ್ ಏನೇನು ಅನ್ಸುತ್ತೆ, ಯಾಕೆ ನಮ್ಮ ಕಾಸ್ಟ್ಯೂಮ್ ನಮ್ಮೂರು ಇದ್ರು ರಂಜಿತ್ ಅಂತ ಹುಡುಗ. ಸೊ ಡೈರೆಕ್ಟ್ ಅವರು ಮಾತಾಡಿಕೊಂಡು ಇದೇ ಥರ ಇರಬೇಕು ಬಟ್ಟೆಗಳು, ಸ್ಟ್ರೈಟ್ ಫಿಟ್ ಪ್ಯಾಂಟ್ಸ್ ಇರಬಾರ್ದು, ತುಂಬ ಸ್ಲಿಮ್ ಫಿಟ್ ಪ್ಯಾಂಟ್ಸ್ ಇರಬಾರ್ದು, ಸ್ಲಿಮ್ ಫಿಟ್ ಶರ್ಟ್ಸ್ ಇರಬಾರ್ದು, ಈ ಥರ ಶರ್ಟ್ಸ್ ಇರಬೇಕು, ಕಾಲರ್ಡು ಚೆಕರ್ಡ್ ಇರ್ತಾನೆ. ಸೊ ಕಾಸ್ಟ್ಯೂಮ್ ಮೇಲೆ ಫೋಕಸ್ ಮಾಡೋದು, ಹೇರ್ ಸ್ಟೈಲ್ಸು ಉದ್ದ ಬಿಟ್ಟು ಕರ್ಲ್ಸ್ ಮಾಡೋಣ ಅಂತ ಆ ಥರ ಮಾಡಿದ್ರಿ. ತುಂಬ 90s ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ಒಂದು ರೆಸ್ಟ್ರಿಕ್ಷನ್ಸ್ ಇತ್ತು. ಎಲ್ಲೋ ಒಂದು ಕಡೆ ಫೈಟ್ ಮಾಡೋಕ್ಕೆ ಮಾತ್ರ ಒಂಚೂರು ಟೆನ್ಷನ್ ಇರುತ್ತೆ, ಯಾಕಂದರೆ ಈಗೆಲ್ಲ ಫೈಟರ್ಸ್ಗೂ ಅದೇ ಥರ ಮ್ಯಾಚ್ ಮಾಡೋಕ್ಕಾಗುತ್ತೆ. ಸೊ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ ಸರ್, ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕಿಂತ ಹಳ್ಳಿಯಲ್ಲಿ ಇನ್ನೂ 80s ಇದಕ್ಕಿಂತ ಫೈಟ್ ಒಳ್ಳೊಳ್ಳೆ ಫೈಟ್ ಐತಪ್ಪ, ದಯವಿಟ್ಟು ಏನಿಲ್ಲ. ನಮ್ಮ ತಂದೆ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಸದಾ ನಂಗೆ ಒಂದು ಟೈಮ್ ಜ್ಞಾಪಕ ಇದೆ, ಇನ್ನೂ ಜ್ಞಾಪಕ ಇದೆ. ಒಂದು ಟೈಮಲ್ಲಿ ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕಂದ್ರೆ ಯಾವಾಗಲೂ ಊಟ ಮಾಡ್ತಾ ಇರ್ಬೇಕಂದ್ರೆ ಪ್ರೊಡಕ್ಷನ್ ನಡೀತಾ ಇರುತ್ತೆ, ಅಲ್ಲಿ ಸೆಟ್ಟಲ್ಲಿ ಮ್ಯಾನೇಜರ್ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಸಡನ್ನಾಗಿ ಏನೋ ಪ್ರಾಬ್ಲಮ್ ಆಗಿದ್ದಾಗ ಊಟ ಮಾಡ್ತಾರೆ, ಹಂಗೆ ಓಡೋಗ್ಬಿಡ್ತಾರೆ, ಈಚೆ ಹೋಗ್ಬಿಟ್ಟು ಆಡ್ತಾ ಇರ್ತಾರೆ, ಏನಕ್ಕೆ ಹಿಂಗಾಯ್ತು ಅಂತ. ನನಗೆ ಮಗಾಗ ಹರ್ಟ್ ಆಗುತ್ತೆ ಏನು ಅಂತ ಹೇಳಿದ್ರೆ, ಊಟ ಮಾಡೋಕ್ಕಂದ್ರೆ ಊಟ ಅಲ್ಲೇ ಇದೆ, ಕೈಯೂ ತೊಳೆದಿಲ್ಲ, ಹಂಗೆ ಓಡೋಗ್ಬಿಟ್ಟು ಟೆನ್ಷನ್ ಫೋನಲ್ಲಿ ಮಾತಾಡ್ತೀಯ, ಯಾಕೆ ಸಿನಿಮಾ ಮಾಡ್ತೀನಿ ನೀನು ಅಂತ ನಾನು ಕ್ವಶನ್ ಕೇಳಿದ್ದೆ. ಯಾವಾಗ ನಾನು ಕಾಲೇಜಲ್ಲಿದ್ದಾಗ ನನಗೆ ಅವಾಗ ನನ್ನ ಮಾರತಳ್ಳಿ ಸ್ನೇಹಿತರು ತುಂಬ ಲ್ಯಾಂಡ್ ಡೆವಲಪರ್ಸು ಪಬ್ಸ್ ಎಲ್ಲ ಮಾಡ್ತಾರೆ. ನಾನು ಅವಾಗ ಹೇಳಿದಾಗ ಒಂದೇ ಮಾತು ಹೇಳಿದ್ದು, ನಾನು ಪಬ್ ಗಿಪ್ ಮಾಡು, ನೆಮ್ಮದಿಯಾಗಿರ್ಬೋದು, ಅವ್ರು ಇಷ್ಟು ಕೋಟಿ ಹಾಕಿ ಇಷ್ಟು ದುಡಿತಾರೆ, ಸಿನಿಮಾದಲ್ಲಿ ಕಾಸೆ ಸಂಪಾದನೆ ಮಾಡ್ತಲ್ಲ, ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ಯಾಕೆ ಮಾಡ್ತೀನಿ ಅಂತ ಒಂದು ಟೈಮಲ್ಲಿ ಕೇಳಿದೆ. ಅವಾಗಿಂದ ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಡಿಸೈಡ್ ಆಗಿರಲಿಲ್ಲ. ಅವರು ಹೇಳಿದರು, ಸಿನಿಮಾ ಅನ್ನೋದು ಒಂದು ಉದ್ಯಮ, ಇಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಹಲವಾರು ಜನಕ್ಕೆ ಅವಕಾಶಗಳು ಸಿಗುತ್ತೆ, ಹಲವಾರು ಕುಟುಂಬಗಳು ಬದುಕುತ್ತೆ. ದೇವ್ರ ಆ ಪುಣ್ಯ ನನಗೆ ಕೊಟ್ಟು ನನ್ನ ಕಡೆಯಿಂದ ಕೆಲಸ ಮಾಡೋ ಶಕ್ತಿ ಕೊಟ್ಟಾಗ ಅಲ್ಲಿ ತನಕ ನಾನು ಸಿನಿಮಾ ಮಾಡ್ತೀನಿ. ನನ್ನ ಸಿನಿಮಾ ಕಾಸಿಗಿಂತ ಸೇಫ್ ಆಗಕ್ಕೆ ಮಾಡ್ತೀನಿ, ಒಪ್ಕೋತೀನಿ, ಬಟ್ ಪ್ಯಾಷನ್ಗೋಸ್ಕರ ಹೆಚ್ಚಾಗಿ ಮಾಡ್ತೀನಿ ಅಂತ ನಮ್ಮ ತಂದೆಯವ್ರು ಹೇಳಿದ್ರು. ನಮ್ಮ ತಂದೆಯವ್ರ ಬಗ್ಗೆ ಕೇಳಬೇಕಂದ್ರೆ ದಟ್ ಇಸ್ ಒನ್ ಥಿಂಗ್ ಆಲ್ವೇಸ್ ರಿಮೆಂಬರ್.